ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎರಡು ತಳಿ ಇಲ್ಲಿ ಇಂತಿ ಸಸಿ ನಾಟಿ ಮಾಡಿದ್ದೆವು. ಯಾವಂತಂದ್ರೆ ನಿಮ್ಗೆ ಡಿಸೆಂಬರ್ 21ನೇ ತಾರೀಕು ನಾವು ಪ್ಲಾಂಟೇಷನ್ ಮಾಡಿದ್ದೀವಿ ಅದನ್ನು ಸಸಿ ರೀ. ಹಿಂಗಾಗಿ ಏನೈತಿ ಇವತ್ತು ಈಗ ಹೆಚ್ಚು ಕಮ್ಮಿ ನಾವು 55 60 ದಿವಸ ತನಕ ಐತಿ ನಾವು ನಡೆಯೋದು ಮದರ್ ಶೂಟ ನಾವು ಮುರಿಬೇಕಾಗಿತ್ತು. ಆದ್ರೂ ಸ್ವಲ್ಪ ನಮಗಿನ್ನೂ ಬೆಳವಣಿಗೆನ ಅಷ್ಟು ಒಳ್ಳೆ ನಾವು ಅಂದ್ಕೊಂಡಾಗ ಮರಿ ಸಂಖ್ಯೆ ಏನೋ ಕೂತಿದ್ದಿಲ್ಲ. ಹಿಂಗಾಗಿ ಏನೈತಿ ಈಗ ನಯಾಮಯ ಹೆಚ್ಚು ಕಡಿಮೆ 5, 6, 7, 8 ಎಷ್ಟಂತರೂ ನಮಗೆ ಹೊಡೆದೈತಿ ರೀ. ಈಗ ಏನೈತಿ ನಾವೀಗ ನಮ್ಮದು 74ನೇ ದಿವಸ ಇರ್ಬತ್ತೀವಿ ರೀ. 74-75 ದಿವಸ ಆಗಿರ್ಬೇಕು ರೀ. ಈಗೇನೈತಿ ನಾವು ಇದನ್ನು ಮದರ್ ಶೂಟ ನಾವು ಮುರಿಯಾಕತ್ತೀವಿ. ಈಗ ಇದನ್ನು ಮುರಿ ಉದ್ದೇಶ ಏನಪ್ಪ ಅಂತಂದ್ರೆ ರೀ, ಒಂದನೇದು ಎಲ್ಲ ಪ್ರತಿಯೊಂದು ಏನಂತಿ ಸಮಬಲ ಹಾಕಿಸಂತ ಬೆಳವಣಿಗೆ ಆಗ್ತಾವೆ. ಒಂದನೇದು. ಎರಡನೇದು ಅದೇನು ನಾವು ಮದರ್ ಏನು ಇಡ್ತಿರಲಿಲ್ಲ ಅದನ್ನು ಇಡಕ್ಕೆ ಹೋಗ್ಬಾರ್ದು. ಯಾಕಂತ ಕೇಳ್ರಿ, ಪ್ರತಿಯೊಂದು ಸಸಿಗಳಿಗೆ ಏನೈತಿ ಮ್ಯಾಲೆ ನೆಲ ಮಾಡ್ತೈತಿ, ಅಂದ್ರೆ ಫೋಟೋಸಿಂಥೆಸಿಸ್ ಮಾಡಿಕೊಡಂಗಿಲ್ಲ. ಒಂದನೇದು. ಎರಡನೇದು, ತಳಗಿನ ಮರಿಗಳು ಏನಿರ್ತಾವಲ್ಲ ಅವು ಪರಾವಲಂಬಿಯಾಗಿ ಬೆಳೆಯಕತ್ತಾವೆ. ಅದು ಮದರ್ ಇರ್ಲಿಕ್ಕೆ ತಮ್ಮ ಸ್ವಂತ ಕಾಲ ಮೇಲೆ ಹತ್ತಿರ್ತಾರಲ್ಲ ಆ ಟೈಪ್ ಅವು ಹಂಗೆ ಬೆಳವಣಿಗೆ ಆಗಕತ್ತಾವು. ಹಿಂಗಾಗಿ ಏನೈತಿ ಮದರ್ ಶೂಟ್ ನಾವು ಎಷ್ಟು ಕಂಪಲ್ಸರಿ ಮುರಿತೀವಲ್ವ, ಹಿಂಗೇನೈತಿ ತಳಗಿನ ನಮ್ಮ 6, 7, 8 ಕಬ್ಬು ಇವೇನೈತಿ ಕಂಪಲ್ಸರಿ ನಮಗೇನೈತಿ ನಮ್ಮ ಕಬ್ಬಾಗಿ ನಿಂದಿರ್ತಾವೆ ಫ್ಯಾಕ್ಟ್ರಿಗೆ ಹೋಗಕ್ಕೆ. ಇಲ್ಲಿಕ ನಾವು ಮದರ್ ಶೂಟ್ ಇಟ್ಟಿವಲ್ಲ ಏನಾಗ್ತೈತಿ, ನಡುವಿಂದ ಒಂದು ಅದ್ರ ಬಾಜು ಇದ್ದಿದ್ದು ಹೆಚ್ಚು ಕಡಿಮೆ 3 ಕಬ್ಬು ಏನೈತಿ ಅವು ನಮ್ಗೆ ಕಬ್ಬು ಫ್ಯಾಕ್ಟ್ರಿಗೆ ಹೋಗಕ್ಕೆ ತಯಾರಾಗ್ತಾವೆ. ಇನ್ನು ಓದೋದೇನೈತಿ ಅಲ್ಲೇ ತಿಂದ ಸತ್ತು ಹೋಗ್ತಾವೆ. ಹಿಂಗಾಗಿ ಈ ಉದ್ದೇಶದಿಂದ ಏನೈತಿ 1 ತಿಂಗಳ ಹಿಂದೆ ಆದ್ರೆ ಆಗಲಿ. ಯಾಕಂತ ಕೇಳ್ರಿ, ಪ್ರತಿಯೊಬ್ಬರಿಗೆ ನಾ ಮೊದಲೇ ಎಲ್ಲರಿಗೆ ಹೇಳತ್ತಿರ್ತಾನೆ, ಕಂಪಲ್ಸರಿ ಪ್ಲ್ಯಾಂಟೇಷನ್ ಮಾಡೋ ಹೊತ್ನ್ಯಾಗ ನೀವು ಆದಷ್ಟು ಎಷ್ಟು ಸಾಧ್ಯ ಆಕೈತಿ ನವಂಬರ್, ಡಿಸೆಂಬರ್ ಅಷ್ಟ್ರ ಒಳಗೆ ಮಾಡ್ಕೊರಿ. ನಿಮ್ಗೆ ಮತ್ತೆ ಟೈಮಿಂಗ್ ಸಿಗ್ತೈತಿ ಮದರ್ ಶೂಟ್ ಮರ್ಯಾಕತ್ತಂದು ಮೊದಲೇ ಎಲ್ಲರಿಗೆ ಹೇಳತ್ತಿರ್ತಾನೆ ರೀ. ಈ 1 ವರ್ಷ ಕಬ್ಬದ ನಾಟಿ ಮಾಡೋರು ಇರ್ತಾರೆ ರೀ. ಮತ್ತು 2 ಸಾರಿ ಏನು ಪ್ಲ್ಯಾಂಟೇಷನ್ ಮಾಡೋರು ಇರ್ತಿರಲ್ಲ ಅವ್ರೇಂತಿ ಜುಲೈ 15 ಅಂತಾರೆ. ಆರಾಮ್ ಸರಿ ನೀವು ಮಾಡಿರಿ, ನಡಿತೈತಿ. ಅಲ್ಲಿ ಏನೈತಿ ನಿಮ್ಗೆ ಮದರ್ ಶೂಟ್ ಮರಿಲಾಕ ಭಾಳ ಟೈಮಿಂಗು ಭಾಳ ಸಿಗ್ತೈತಿ. ಹಿಂಗಾಗಿ ನೀವು ಆ ರೀತಿ ಅಲ್ಲಿ ನೀವು ಮಾಡ್ಕೋಬೋದು ರೀ. ಈಗ ಏನೈತಿಲ್ಲ ನಾವು ಈಗ ಈ ಮುರಿದಿಲ್ಲ ಏನಾಗ್ತೈತಿ ರೀ, ಕಂಪಲ್ಸರಿ ನಮ್ಗೆ ಏನಾಗ್ತೈತಿ ಈಗ ಹೆಚ್ಚು ಕಮ್ಮಿ ಇನ್ನೂ 1 ತಿಂಗಳ ಮೇಲೆ ತೊಗೋತಾವೆ. ತಳಗಿನ 1 ತಿಂಗಳು 2 ತಿಂಗಳ ತನಕ ತೊಗೋತಾವೆ ತಿಳ್ಕೊ ನಾವು. ಆದರೆ ಈಗ ಸದ್ಯಕ್ಕೆ ನಮ್ಮದು ಮಾರ್ಚ್ ಚಲೋ ಆಗೈತಿ. ಏಪ್ರಿಲ್ ಮೇ ತನಕ ನಮ್ಗೆ ಗಣಿಕೆನೂ ಬರ್ಲಿಕ್ಕನು ಮೇ ಹಿಡ್ಕೊಂಡು ಸ್ಟಾರ್ಟ್ ಆದ್ರೂ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 7 ತಿಂಗಳ ಅಥವಾ 8 ತಿಂಗಳು, ಡಿಸೆಂಬರ್ ತನಕ ಹಿಡಿದ್ರು 8 ತಿಂಗಳು ಕಬ್ಬು ಆಕೈತಿ. 8 ತಿಂಗಳು ಅಂದ್ರೂ ತಿಂಗಳಿಗೆ 3.25 ಹಿಡ್ರಿ, 3.5 ಹಿಡ್ರಿ. ಅಂದ್ರೆ 3 ಲೆಕ್ಕ ಹಿಡಿದ್ರು 3 × 21, 3 × 24 ಪ್ಲಸ್ ಮ್ಯಾಲೆ ಒಂದು 4 ಗಣಿಕೆ ಹಿಡ್ರಿ. ಅಂದ್ರೆ 28 ತನಕ ಐತಿ ನಮ್ಮ ಸರಾಸರಿ ಗಣಿಕೆ ಬರ್ತಾವೆ. ಮೊದಲು ಐತಿ ತಳಗಿಂದ ಏನೈತಿಲ್ಲ ಈಗ ಒಂದು 2, 3, 4 ತಿಂಗಳು ಐತಿ ಗಣಿಕೆ ಒಳಗೆ ಹೋಗ್ತಿರ್ತೈತಿ. ಹಿಂಗಾಗಿ ಐತಿ ನಾವು 24 ನಾವು ಇದು ಮಾಡಿ ಅದನ್ನು ನೀವು ಕಬ್ಬಾಕ ಹೆಚ್ಚು ಕಡಿಮೆ 28 ಗಣಿಕೆ ತನಕ ಏನು ಬಂದಿರ್ತಾವಲ್ಲ ಅವು ನಯಮಯ ನೀವು ಚೆಂದಂಗೆ ಎಲ್ಲರಿಗೆ ಕಂಪಲ್ಸರಿ ಒಂದಿಷ್ಟು ತೊಂದರೆ ಇಲ್ದಂಗೆ ನೀವು ಬೆಳೆಸುತ್ತವಾದ್ರೆ ರೀ ನಿಮಗೆ 60, 70, 80 ಟನ್ ತನಕ ನಿಮ್ಗೆ ಹೋಗ್ಬೋದು. ಇದು ಯಾಕಂದರೆ ಒಂದು ಕಬ್ಬು 2 kg ತೂಗ್ತಿಲ್ಲ. ಅದರ ಸಂಖ್ಯಾಶಾಸ್ತ್ರ ಮಾತ್ರ ಕಂಪಲ್ಸರಿ ಮೇಂಟೈನ್ ಆಗಿರ್ಬೇಕು ನಿಮ್ಗೆ. ಅಂದ್ರೆ ನಿಮ್ದು ಏನೈತಿ ಆ ಮಟ್ಟಿಗೆ ಏನೈತಿ ನಿಮಗೆ ಇಳುವರಿ ಬರ್ತೈತಿ. ಇಲ್ಪ ನಿಮ್ಮ ಸಂಖ್ಯೆ ಒಳಗೆ ಎಲ್ಲಿ ಫೇಲ್ ಆದ್ರೂ ಮತ್ತು 10 ಟನ್ 20 ಟನ್ ಅದ ಡೌನ್ ಹಾಕೋತ ಬರೋದು. ಹಿಂಗಾಗಿ ಈ ಉದ್ದೇಶದಿಂದ ಏನೈತಿ ನಾವು ನಡುವಿನ ಮದರ್ ಶೂಟ್ ಮುರ್ತೀವಲ್ಲ ಕಂಪಲ್ಸರಿ ನಮ್ಮ ಸಂಖ್ಯಾಶಾಸ್ತ್ರ ಪ್ರಕಾರ ಕಬ್ಬು ಆಗ್ತಾವೆ. ಹಿಂಗಾಗಿ ಏನೈತಿ ನಾವು ಅದನ್ನು ನಮ್ಗೆ ಒಂದೊಂದು ಗದಿಗೆ 7, 8 ಹಿಂಗೆ ನಮ್ಮ ಕಬ್ಬು ಫ್ಯಾಕ್ಟ್ರಿ ಹೋದವು ಅವು ಸರಾಸರಿ ನಮ್ಗೆ 1.5 kg ತೂಗಿರೂ ಹೆಚ್ಚು ಕಡಿಮೆ ನಮಗೇನೈತಿ 60 ಟನ್ ಕಂಪಲ್ಸರಿ ಗೊತ್ತೈತಿ. ಈ ರೀತಿ ಮಾಡ್ಕೋದು ನಾವು. ನೋಡಿರಿ, ಈ ರೀತಿ ಏನೈತಿಲ್ಲ ನಾವು ಕುಡ್ಗೋಲನ್ನ ಯಾಕೆ ಕೊಯ್ಯಾಕತ್ತಿದ್ದೀವಿ ಅಂದ್ರೆ, ಈಗ ನಾವು ಮದರ್ ಸೂಟ್ ಏನೈತಿಲ್ಲ ನಡುವಿಂದ ಜಗ್ಗಿ ಮುರಿಯಾಕೆ ಹೋದಿಲ್ಲ ಏನಾಗ್ತೈತಿ ರೀ, ಒಂದನೇದು ಬೇರ್ಗಳು ಒಳಗಾಡ್ತಾವೆ. ಒಂದನೇದು ಬೇಸಿಗೆ ಟೈಮ್ ಇರ್ತೈತಿ, ಇದು ಸಮಸ್ಯೆ ಆಗಬಾರ್ದು ತಂದು ಕೋದಿವಲು ಅಂತಾರೆ. ಏನು ಸಮಸ್ಯೆ ಅಷ್ಟು ಇದನ್ನಾಗಂಗಿಲ್ಲ, ಅವು ಬೇರೆ ಅಲ್ಲೇ ಗಟ್ಟಿ ಹಂಗೆ ಉಳಿತಾವೆ. ಮತ್ತು ಈ ಸದ್ಯಕ್ಕೆ ಬೇರ್ನು ಲೂಸ್ ಮಾಡಿ ನಾವು ಒಳಗಾಡ್ತಿಲ್ಲ, ಒಳಗೆ ಒಂದೊಂದು 2 3 ಇಷ್ಟ ಹೊಡೆದಿರ್ತಾರಲ್ಲ ಇವು. ಹಿಂಗಾಗಿ ಇಂತ ಅವಕ್ಕೆ ಜರ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತೈತಿ. ಬೆಳವಣಿಗೆ ಕುಂಠಿತ ಆಕೈತಿ ಅಂತ ಅಂದ್ಕಿಸಿಂದ ಏನೈತಿಲ್ಲ ನಾವು ಈ ರೀತಿ ಇಂತಿ ಕುಡುಗೋಲು ತೊಗೊಂಡ್ಕಿಸಿಂದ ಕೊಯ್ಯಾಕತ್ತೀವಿ.
ಕೋದಿದ್ರಿಂದನೂ ಒಂದು ಲಾಭನ ಐತಿ ಮತ್ತು ಇಲ್ಲ ಅಂತಾನೆ ಇಲ್ಲ. ಯಾಕಂತ ಕೇಳಿ ನಡುವಿನ ಸೆಂಟ್ರದ್ದು ಏನೈತಿರಲ್ಲ ಅದರ ರಿವರ್ಸ್ ಕೆಲವೊಂದು ಮತ್ತೊಂದೊಂದು ಟೈಮ್ದಾಗ ಬೆಳೆಯುವಂಥ ಸಾಧ್ಯತೆ ಇರ್ತೈತಿ. ಏನು ಬೆಳೆದ್ರೂ ನಡಿತೈತಿ, ಬೆಳಿಲಿಕ್ಕೆ ನಡಿತೈತಿ, ಅದ್ರದ್ದೇನೇನಿಲ್ಲ. ಹೆಚ್ಚು ಕಡಿಮೆ ನಮ್ಮ ಸಂಖ್ಯೆ ಅಂದ್ರೆ ಅದಾವೆ. ಹಿಂಗೈತಿ ಈ ರೀತಿ ಮಾಡೋದ್ರಿಂದ ಏನೈತಿ, ಈಗ ನಮ್ಗೆ ಆಲ್ರೆಡಿ ಈಗ ನಾವು ಈಗ ಒಂದು ಹೊಲ್ದಾಗ ನಮ್ಮಲ್ಲ ಈಗ ನಾವು ನಿಮ್ಗೆ ತೋರಿಸಿದ್ದೀವಿ ಅದನ್ನು. ಹಿಂಗಾಗಿಂತ ಈಗ ಸಸಿ ನಾಟಿ ಮಾಡಿದಕ್ಕೆ ಹೆಂಗೆ ಮಾಡಬೇಕತ್ತ ಅನ್ನೋವಂಥ ಉದ್ದೇಶದಿಂದ ಏನೈತಿರಲ್ಲ ಈ ರೀತಿ ನಾವು ಇದನ್ನು ಮತ್ತೊಂದು ವಿಡಿಯೋ ಇದನ್ನು ಮಾಡೋಕೆ ಇದನ್ನು ಮಾಡಿದೀವಿ ರೀ. ಈ ರೀತಿ ಏನೈತಿರಲ್ಲ ಹಿಂಗೆ ತೆಗಿದ್ರಿ. ಮತ್ತು ಇನ್ನೊಂದು ಏನೈತಿ, ಈಗ ಮೊನ್ನೆ ಫೆಬ್ರವರಿ ಈ ಟೈಪ್ ಇದ್ದವ್ರು ಏನಂತ ನೀವು ಮಾಡಿರ್ತಿರಲ್ಲ, ನೀವು ಒಟ್ಟು ಇದನ್ನು ಕೊಯ್ಯಕ್ಕೆ ಹೋಗ್ಬೇಡ್ರಿ. ಯಾಕಂತ ಕೇಳಿರಿ, ನೀವು ಆಲ್ರೆಡಿ ಏನಂತ ನವಂಬರ್ ಡಿಸೆಂಬರ್ಗೆ ಮೆಚುರಿಟಿ ಆಗೋರ್ತಾವೆ, ದಿವಸ ಒಟ್ಟೆ ಸಿಗಂಗಿಲ್ಲ ನಿಮ್ಗೆ. ಯಾಕಂತ ಕೇಳಿ ನೀವು ಲಾಸ್ಟ್ ಪೇಟೆಗೆ ತಂದು ಕಡಿಸ್ದಾಗ ಹೋಗ್ಕೊಂಡ್ರೆ ಅದು ಆಗಂಗಿಲ್ಲ ರೀ. ಯಾಕಂತ ಕೇಳಿರಿ, ನವಂಬರ್ ಟೈಮ್ಗೆ ಏನಂತ ಅದು ಬೆಳವಣಿಗೆ ಸ್ಟಾಪ್ ಮಾಡ್ಕೊಂಡು ಬಿಡ್ತೈತಿ. ಹಿಂಗಾಗಿ ಏನಂತಿರಲ್ಲ ನೀವು ಒಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ನೀವು ಏನೈತಿ ನವಂಬರ ಡಿಸೆಂಬರ್ದಾಗ ಏನು ಮಾಡಿರಲ್ಲ ಅವ್ರು ಏನೈತಿ ನೀವು ಇದನ್ನು ಕೊಯ್ಯೋಕೆ ಅಡ್ಡಿಯೆಲ್ಲ ತೆಗೀರಿ ಅದನ್ನು ಅವ್ರು. ಇನ್ನೊಂದು ಉದ್ದೇಶ ಏನಪ್ಪ ಅಂತಂದ್ರೆ ಇದನ್ನು ಕೊಯ್ದ್ರಿ ಅಂದ್ರೆ ಈ ಪರಾವಲಂಬಿಯಾಗಿ ನೀವು ಏನು ಬೆಳಿತಿರ್ತಾವಲ್ಲ ಅಂದ್ರೆ ಸೋಂಬೇರಿಗತಿ ಬೆಳಿತಾವ್ರಿ. ಸರಿಯಾಗಿ ಅಂತೀರಿ ಅದು ಹೆಂಗಾದ್ರೂ ತಾಯಿ ಬೇರೆ ನಮ್ಗೆ ತಂದು ಕೊಡ್ತೈತಿ, ಎಲ್ಲರಿಗೆ ಪಾಲ ಹಚ್ತೈತಿ ಹೇಳ್ತಿಂದ ಈ ರೀತಿಯಲ್ಲಿ ಅಂತ ನಾವು ಇವು ಇರ್ತಾವೆ. ಇದರದ ಒಂದು ಅದರ ಒಂದು ಆ ಬೆಳೆಗಳದೊಂದು ಶಾಸ್ತ್ರ ಐತಿ ಹಂಗೆ. ಹಿಂಗಾಗಿ ಏನೈತಿರಲ್ಲ ನೀವು ಆ ತಾಯಿ ಬೇರೆ ಏನು ತಾಯಿ ಏನು ನೀವು ತೆಗಿತಿರಲ್ಲ ತೆಗೆದ್ರ ಪ್ಲೇ ಅಂತ ತಮ್ಮ ಸ್ವಂತ ಜವಾಬ್ದಾರಿಲಿ ಬೆಳೆಯಕತ್ತಾವ. ನಾಳೆ ನಮ್ಗೆ ಸಿಗಲಾಕತ್ತೈತಿ ನಿಲ್ಲು ತನಕಿಸಿಂದ ಅವಸರ ಕಾಂಪಿಟೇಷನ್ ಮಾಡಕ್ಕಿಂದ ಅವು ಊಟ ಮಾಡಕತ್ತಾವ ಭೂಮಿ ಒಳಗಿಂದ ಪೋಷಿಸ್ಕೊಂಡು ತಿನ್ನಕತ್ತಾವ. ಹಿಂಗಾಗಿ ಅಂತ ದೌಡ್ ಹೆಲ್ದಿ ಆಗ್ತೈತಿ, ಹೆಲ್ದಿಯಾಗಿ ಬೆಳೆದು ನಿಂದಿರ್ತಾವೆ. ನಾ ಬದುಕಬೇಕು ನಮ್ಗೆ ಯಾರು ಹೆಲ್ದಿ ಕತ್ತಿರ್ತಾರ ಹಂಗೆ ಒಬ್ಬರಿಂದ ಒಬ್ಬರು ಅಂತ ತಮ್ಮಲ್ಲಿನ ಅಲ್ಲಿ ಬೇರೆ ಬೇರೆ ಆಗಿಬಿಡ್ತಾವೆ. ಹಿಂಗಾಗಿ ಅಂತಲಿ ಅವಸರಲ್ಲಿ ಬೆಳಿತಾವೆ. ನಮ್ಗೆ ಇಂತ ಅವು ಎಷ್ಟು ಬೆಳೆದ್ರಿಂದ ನಮ್ಗೆ ಆದಾಯ ಸಿಗ್ತಿರ್ತೈತಿ. ಹಿಂಗೆ ಯಾಕಂತ ಕೇಳ್ರಿಗೆ ಕಂಪಲ್ಸರಿ ನೋಡಿರಿ ಕಬ್ಬ ನಾಟಿ ಮಾಡೋ ನಾವು ಮೊದಲ ಹಿಂಗೆ ಮಾಡ್ತಿದ್ದೀವಿ. ಇನ್ನೇನೈತಿ ನಾವು ಇದನ್ನು ಆ ಟೈಪ್ ಅದು ಅಡತಿಡೋದು ಕಬ್ಬ ಹಚ್ಚೋದು ಹಂಗೆ ಮಾಡೋಂಗಿಲ್ಲ. ನೋಡಿರಿ ಕಬ್ಬ ಹಚ್ಚಿರೂ 1.5 ಫುಟ್ಗೆ 2 ಫುಟ್ಗೆ 1ರಿಂದ 2 ಕಣ್ಣು ಒಮ್ಮೆ ಜೋಡಿ ಇಡೋದು ಒಂದು ಮಾಡೋದು. ಇಲ್ಲಪ್ಪ ಅಂತಂದ್ರೆ ಸುಮ್ಮ ಸಸಿ ನಾಟಿ ಮಾಡೋದು. ಇವು ಸಸಿ ನಾಟಿ ಮಾಡಿದ್ರೆ ಹಿಂಗೆ ಕಬ್ಬ ಹಿಂಗೆ ಮಾಪ್ಲಿ ಎಟ್ರೆ ಅಂತಿ ಸಂಖ್ಯಾಶಾಸ್ತ್ರ ಮೇಂಟೈನ್ ಮಾಡೋಕೆ ಬರ್ತೈತಿ, ಮೊದಲು ಸುಟ್ಟು ಕೊಯ್ಯಕ್ಕೆ ಬರ್ತೈತಿ. ಅಡ ಇದು ಮಾಡ್ರಿ ಅಂತಿ ಒಟ್ಟು ಮಾಡೋಕ್ಕಾಗಲ್ಲ, ಭಾಳ ತೊಂದರೆ ಆಗ್ತೈತಿ. ಏನೈತಿ ನಾವೇನು ಈಗೇನು ಮಾಡಿದಿರಲ್ಲ ಈ ರೀತಿ ಮಾಡಿ ಬೇಕಾದ್ರೆ ಟ್ರಯಲ್ಲ ಚೆಕ್ ಮಾಡೋದು ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಇಳುವರಿ ಎಷ್ಟು ಸಿಗ್ತೈತಿ ಎಷ್ಟಿಲ್ಲ ನಿಮ್ಗೆ ಆಟೋಮೆಟಿಕ್ ತಿಳಿದೈತಿ. ನಾವು ಹಿಂಗೆ ಆಯ್ತಿದ್ದೀವಿ ಮೊದಲು. ನಮ್ಮ ಕಬ್ಬು ಭಾಳ ಎತ್ತರ ಐತ್ಲೆ, ಇವ್ರ ಕಬ್ಬು ಕಿರಿ ಐತ್ಲೆ, ನಮ್ದು ಪಾಡ್ಲತ್ತು ನಾವು ಐತಿದ್ದೀವಿ. ನಮ್ದು ಪಾಡು ಅಂದಿದ್ದು 60-70 ನಾವು ಕೊಂಡಿರ್ತೀವಿ. ಹೊಟ್ಟೆ ಗಾಮಿಲ್ಲ ಐತಿದ್ದಿರಲ್ಲ ಅವ್ರು 100-120 ಟನ್ ಹೊಡಿತಾರಂದ್ರೆ ನೀವು ಅಲ್ಲೇ ತಿಳ್ಕೊಂಬಿಡೋದು. ಇಲ್ಲಿ ಸಂಖ್ಯಾಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅಷ್ಟು ಸಂಖ್ಯೆ ತೊಗೊಂಡು ಬೆಳೆಯೋದು ಅಷ್ಟು ಈಸಿ ಇರೋಂಗಿಲ್ಲ, ಬೆಳವಣಿಗೆ ಭಾಳ ಡೌನ್ ಆಗ್ತಿರ್ತೈತೆ. ಅದು ಯಾಕಂತ ಕೇಳಿ ಎಲ್ಲ ಒಂದೇ ಸಮಯದಿಂದ ಊಟ ಮಾಡ್ತಿರ್ತಾವೆ. ಹಿಂಗಾಗಿ ಅಷ್ಟು ಭಾಳ ಫಾಸ್ಟ್ಲಿ ಬೆಳಿತಿರಂಗಿಲ್ಲ, ಜಾಸ್ತಿ ಊಟ ಕೊಡ್ಬೇಕು ಅವಕ್ಕೆ, ತಿಪ್ಪಿ ಗೊಬ್ಬರ ಹಾಕ್ಬೇಕು, ಭಾಳ ಕದ್ದೀತಿರೋದ್ರದ. ಆ ರೀತಿ ಮಾಡ್ಕೊಂಡು ನೀವು ಸಂಖ್ಯಾಶಾಸ್ತ್ರ ಮೇಂಟೈನ್ ಮಾಡ್ಕೊಂಡು ನೀವು ಬೆಳೆ ಮಾಡಿದ್ರೆ ನಿಮ್ಗೆ ಒಳ್ಳೆ ಆದಾಯ ತೊಗೊಳಕೈತಿ. ನಿಮ್ಮ ಮಿನಿಮಮ್ ಒಂದು ವರ್ಷದ ಕಬ್ಬು ಅಂದ್ರೂ ನಿಮ್ಗೆ 60-70-80 ಟನ್ ಐತಿ ಆರಾಮ್ಸರಿ ನಿಮ್ಗೆ ಸಿಗ್ತೈತಿ. ಮತ್ತು ನೀವು ಅದೇ ಅಡಸಾಲಿ ಒಳಗೆ ಬಂದರೆ ಅಂತಿ ನಿಮ್ಗೆ 100+ ಹಾಕೋತ ಹೋಗ್ತೀವಿ. ನೀವು ಏನು 150 ಹೊಡಿಬೋದು, 180 ಟನ್ ತೆಗೆದು ಉದಾಹರಣೆ ನಿಮ್ಗೆ ಗೊತ್ತಾವೆ. ಈ ರೀತಿ ಮಾಡ್ಕೊಂಡ್ರೆ ಏನೈತಿ ನಾವು ಕೃಷಿ ಮಾಡಿದ್ದೂ ಸ್ವಾರ್ಥಕ್ಕೆ ಆಗ್ತೈತೆ ಅತ್ತಾರಲ್ಲ ಹಂಗಾಗ್ತೈತಿ. ಈ ಸದ್ಯಕ್ಕಂತೂ ಈ ರೀತಿ ನೀವು ಮಾಡ್ಕೋರಿ. ಮತ್ತು ಮುಂದಿನ ನೆಕ್ಸ್ಟ್ ವಿಡಿಯೋದಾಗ ನಮ್ಮದು ಮತ್ತೆ ಹೆಂಗೆ ಬರ್ತೈತಿ ಹೆಂಗಿಲ್ಲ ನಿಮ್ಗೆ ಒಂದೊಂದು ಮತ್ತೆ ತೋರ್ಸೋತಕ್ಕೂ ಅಲ್ಲಿ ತನಕ ನಮಸ್ಕಾರ.